ರಾಜ್ಯದಲ್ಲಿ ಸರ್ಕಾರ ಮತ್ತು ಸಾರಿಗೆ ನೌಕರರ ಕಾಳಗ ಬಂದ್ ಆಗುವಂತಹ ಹಂತಕ್ಕೆ ಬಂದಿದೆ. ಬುಧವಾರದಿಂದ ಬಸ್ಗಳನ್ನೆಲ್ಲ ನಿಲ್ಲಿಸಿ ಸಾರಿಗೆ ನೌಕರರು ಹೋರಾಟ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ ಅಂತ ಬಸ್ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಸಾರಿಗೆ ನೌಕರರು ಮುಷ್ಕರ ನಡೆಸೋದಕ್ಕೆ ಕಾರಣ ಅವರ ಬೇಡಿಕೆಗಳು, ಅವುಗಳು ಈಡೇರ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಸರ್ಕಾರ ಈಗಾಗಲೇ ಅರ್ಧಕರ್ಧ ಬೇಡಿಕೆಗಳನ್ನು ಈಡೇರಿಸಿದೆ. ಆದರೂ ಸಾರಿಗೆ ಸಂಘಟನೆಗಳು ಇವಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ನೌಕರರು ಕೇಳಿರುವಂಥದ್ದು ಏನೆಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ ಹೇಗಿದೆ ಇಲ್ಲಿ ಸಮಸ್ಯೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಈಗಾಗಲೇ ನೌಕರರು ಕೇಳ್ತಾ ಇರುವಂಥದ್ದು 38 ತಿಂಗಳುಗಳ ಹಿಂಬಾಕಿಯನ್ನು ನಮಗೆ ಕೊಡಬೇಕು ಅನ್ನುವಂಥದ್ದನ್ನು ನೌಕರರು ಕೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನು ಕೊಡ್ತೀವಿ ಅಷ್ಟೇ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ನೌಕರರು ಕೇಳ್ತಾ ಇರುವಂತಹ ಅಂಶಗಳಿಗೆ ಬಂದಾಗ 38 ತಿಂಗಳ ಹಿಂಬಾಕಿ ಕೊಡಬೇಕು ಅನ್ನೋಂಥದ್ದು ನೌಕರರು ಕೇಳ್ತಾ ಇರುವಂಥದ್ದು, 26 ತಿಂಗಳ ಹಿಂಬಾಕಿಯನ್ನು ಇವರು ಕೊಡ್ತಾ ಇದ್ದಾರೆ. ಹಾಗೆಯೇ 26 ತಿಂಗಳ ಹಿಂಬಾಕಿಯನ್ನು ನೀವು ಕೊಡೋದಿದ್ರೆ ಅದನ್ನು ಒಟ್ಟಿಗೆ ಕೊಡಿ, ಈಗ 11 ತಿಂಗಳದ್ದು ಆಮೇಲೆ ಬಾಕಿ ಕೊಡ್ತೀವಿ ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರದ ನಿಲುವಾದರೆ ಅವ್ರು ಕೇಳ್ತಾ ಇದ್ದು ಒಂದೇ ಬಾರಿ ಕೊಡಿ, ನೀವು 26 ತಿಂಗಳದ್ದು ಕೊಡ್ತೀರಿ ಒಂದೇ ಬಾರಿ ಕೊಡಿ. ಜನವರಿ 2024ರಿಂದ 25% ವೇತನ ಹೆಚ್ಚಳ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇದೆ ಮಾರ್ಚ್ 2025ರ ಮೂಲ ವೇತನದ ಮೇಲೆ ಹೆಚ್ಚಳ ಮಾಡ್ತೀವಿ ಅನ್ನೋದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ನೌಕರರು ಕೇಳ್ತಿರೋಂಥದ್ದು ಮೂಲ ವೇತನವನ್ನು 25% ಜಾಸ್ತಿ ಮಾಡಲೇಬೇಕು ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಅದರ ಅರ್ಧದಷ್ಟು ಅಂದರೆ 12.5% ವೇತನ ಪರಿಷ್ಕರಣೆ ಮಾಡಿದ್ದೀವಿ, ಮಾಡೋದಕ್ಕೆ ನಿರ್ಧರಿಸಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನಗದು ರಹಿತ ಚಿಕಿತ್ಸೆಗೆ ವಿಮೆ ಸಿಗಬೇಕು ಅನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ. ಆದರೆ ಪರಿಶೀಲನೆ ಆಗ್ತಾ ಇದ್ದು ಆದಷ್ಟು ಬೇಗ ಅದರ ಬಗ್ಗೆ ಆದೇಶವನ್ನು ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದೆ. ನೌಕರರಿಗೆ ಆಗ್ತಾ ಇರುವಂತಹ ಕಿರುಕುಳವನ್ನು ನಿಲ್ಲಿಸಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದಂತಹ ಸಮಿತಿಯನ್ನು ಮಾಡ್ತೀವಿ, ದೂರು ಕೊಟ್ಟರೆ ಕ್ರಮ ಜರುಗಿಸ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗೆಯೇ ಅಗತ್ಯ ಬಿದ್ದಾಗ ನಮ್ಮ ಹಕ್ಕಿನ ರಜೆ ಕೊಡಬೇಕು ಅನ್ನೋದನ್ನು ನೌಕರರು ಕೇಳ್ತಾ ಇದ್ದಾರೆ. ಆಯಿತು ನೋಡೋಣ, ಸಮಸ್ಯೆ ಏನೂ ಆಗೋದಿಲ್ಲ ಅಂತ ಹೇಳಿ ಸರ್ಕಾರವು ಕೂಡ ಈ ವಿಚಾರದಲ್ಲಿ ಹೇಳಿದೆ. ಅಂದರೆ ಬಹುತೇಕ ವಿಚಾರಗಳಲ್ಲಿ ಒಪ್ಪಿಗೆ ಇದೆ ಎರಡೂ ಕಡೆಯಲ್ಲಿ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ವೇತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಗ್ಗಜಗ್ಗಾಟ ಮುಂದುವರೆದಿದೆ. ಹೀಗೆ ಒಂದು ವರ್ಷದಿಂದಲೂ ಕೂಡ ಸಾರಿಗೆ ನೌಕರರು ಬೇಡಿಕೆಗಳ ಪಟ್ಟಿನ ಕೊಡ್ತಾನೇ ಇದ್ರು. ಆಗಿಂದು ಸರ್ಕಾರ ಅಳೆದು ತೂಗಿ ಸಮಾಧಾನ ಮಾಡ್ತಾ ಇತ್ತು. ಆದರೆ ಇವತ್ತು ರಾಜಿ ಸಂಧಾನ ಸಭೆ ನಡೆದಿದೆ. ಆದರೆ ಆ ಸಭೆ ಮುರಿದು ಬಿದ್ದಿದೆ. ಸರ್ಕಾರಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಸಾರಿಗೆ ನೌಕರರು ಅವರ ಸಂಘಟನೆಯವರು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಸಂಧಾನ ಸಭೆಯಲ್ಲಿ ಇವತ್ತು ಕಾರ್ಮಿಕ ಆಯುಕ್ತರ ಮನವಿಯನ್ನು ಮಾಡಿದ್ರು. ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಮುಷ್ಕರದಿಂದ ಕೋಟ್ಯಾಂತರ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ ವಿವರಿಸುವಂತಹ ಕೆಲಸವನ್ನು ಮಾಡಿದ್ರು. ಆದರೆ 38 ತಿಂಗಳ ಹಿಂಬಾಕಿ ಸಿಗದೆ ನಮಗೂ ಕೂಡ ಕಷ್ಟ ಆಗ್ತಿದೆ ಅಂತೇಳಿ ನೌಕರರ ಕಡೆಯಿಂದ ಹೇಳಿದ್ದಾರೆ. ಇನ್ನು ಸಾರಿಗೆ ನಿಗಮಗಳಲ್ಲಿ ಆರ್ಥಿಕ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ 1.15 ಲಕ್ಷ ನೌಕರರ ಕುಟುಂಬಕ್ಕೂ ಕೂಡ ಆರ್ಥಿಕ ಸಮಸ್ಯೆ ಇದೆ ಅನ್ನುವಂಥದ್ದು ಹೋರಾಟಗಾರರ ನಿಲುವು. ಈಗ 11 ತಿಂಗಳ ಹಿಂಬಾಕಿ ಕೊಟ್ಟಿದ್ದೀವಲ್ಲ, ಇನ್ನು 15 ತಿಂಗಳ ಹಿಂಬಾಕಿನೂ ತಕ್ಷಣ ರಿಲೀಸ್ ಮಾಡಿ ಅಂತ ಹೇಳ್ಕೊಂಡು ನೌಕರರು ಹೇಳ್ತಿದ್ದಾರೆ. ಇವರು 11 ತಿಂಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ನೀವು ಇನ್ನೂ 15 ತನಕ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ನನ್ನ ಕೈಲಿಲ್ಲ, CM ಅವರು ನಿರ್ಧರಿಸಬೇಕು ಅಂತೇಳಿ ಸರ್ಕಾರದ ಕಡೆಯಿಂದ ಹೇಳಿದರೆ CM ಜೊತೆಗೂ ಕೂಡ ನೀವು ಮೀಟಿಂಗನ್ನು ನಡೆಸಿ ನಾವು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ CM ಅವರು ಬ್ಯುಸಿ ಇದ್ದಾರೆ, ನಾಳೆ ಕಾರ್ಯಕ್ರಮಗಳು ಬೇರೆ ಇದ್ದಾವೆ. ಹಾಗಾಗಿ 25ಕ್ಕೆ ಸಭೆ ಮಾಡೋಣ ಅಂತ ಸರ್ಕಾರದ ಕಡೆಯಿಂದ ಹೇಳಿದರೆ ಅದು ಆಗೋದೇ ಇಲ್ಲ. ನಾಳೆ ಮಧ್ಯಾಹ್ನದ ಒಳಗಡೆ ಟೈಮ್ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಎಸ್ಮಾ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ಕಡೆಯಿಂದ. ನೀವು ಎಸ್ಮಾ ಅಂತ ಹೇಳಿ ನಮಗೆ ಬೆದರಿಕೆ ಹಾಕಬೇಡಿ ಅಂತೇಳಿ ನೌಕರರು ಹೇಳ್ತಾ ಇದ್ದಾರೆ. ಬೇಡಿಕೆ ಈಡೇರಿಸಿ ಕೆಲಸಕ್ಕೆ ಬರದೇ ಇದ್ದರೆ ವೇತನವನ್ನು ಕಡಿತಗೊಳಿಸಬೇಕಾಗತ್ತೆ ಅಂಥೇಳಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟರೆ, ನಮ್ಮನ್ನು ಹೆದರಿಸಿದರೆ ಮುಷ್ಕರ ಇನ್ನೂ ಕೂಡ ತೀವ್ರಗೊಳ್ಳುತ್ತೆ ಅಂತ ಹೇಳಿ ನೌಕರರು ಹೇಳ್ತಾ ಇದ್ದಾರೆ. ಹೀಗೆ ಸರ್ಕಾರ ಮತ್ತು ನೌಕರರ ನಡುವೆ ಹಗ್ಗಜಗ್ಗಾಟ ಮುಂದುವರೆದಿದೆ. ಇವತ್ತು ನಡೆದ ರಾಜಿ ಸಂಧಾನ ವಿಫಲವಾಗಿದೆ. ನಾಳೆಯೊಳಗೆ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲಾಂದರೆ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವರು ಇಷ್ಟು ದಿನ ಎಲ್ಲ ಬೇಡಿಕೆಯನ್ನು ಎಷ್ಟು ದಿನಗಳಲ್ಲಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋದನ್ನು ಹೇಳಬೇಕು. ಇಲ್ಲದೆ ಹೋದರೆ ನಾವು ಮುಷ್ಕರ ಮಾಡೋದು ಗ್ಯಾರಂಟಿ ಅಂತ ನೌಕರರ ಸಂಘದವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮತ್ತೆ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮೀಟಿಂಗ್ ಕರೆದು ಇತ್ಯರ್ಥ ಮಾಡಿದ್ರೆ ನಾವು ಸಮಾಧಾನ ಆಗುವಂತ ಒಂದು ರೀತಿಯಲ್ಲಿ ಬೇಡಿಕೆ ಇತ್ಯರ್ಥ ಆಯಿತು ಅಂದರೆ ಮುಷ್ಕರನೇ ಇರಲ್ಲ. ಅದ್ರ ಬದಲು ನೀವು ಡಾಡ್ಜ್ ಮಾಡಿ ಮುಷ್ಕರ ಮುಂದೆ ಹಾಕಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೀವಿ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅವರೀಗ ನಾವು ಸಾರಿಗೆ ಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸಾಧ್ಯ ಆದರೆ CM ಮೀಟಿಂಗ್ನ ಕೂಡ ವ್ಯವಸ್ಥೆ ಮಾಡಬಹುದು.